ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಮ್ಮ ಬೆನಕ ಎಂಟರ್ಪ್ರೈಸಸ್ ನಮ್ಮ ಶಾಪಲ್ಲಿ ಡಿಸೆಂಬರ್ 15ರಿಂದ ಜನವರಿ 15 ಮತ್ತು ಜನವರಿ 15ರಿಂದ ಜನವರಿ 30ವರೆಗೂ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ವಿ. ಆ ಪ್ರಾಜೆಕ್ಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಉಪಯೋಗಿಸ್ಕೊಂಡಿದ್ದೀರಾ. ಸುಮಾರು 800 ಚಿಲ್ಲರೆ ಜನ ಮೆಂಬರ್ಶಿಪ್ ತಗೊಂಡಿದ್ದೀರಾ. ನಿಜವಾಗ್ಲೂ ನೀವೇ ಹೇಳಿ, ಆ ಒಂದು ಮೆಂಬರ್ಶಿಪ್ ಕಾರ್ಡ್ ಮಾಡಿರೋದ್ರಿಂದ ನಿಮಗೆ ಬೆನಿಫಿಟ್ ಇದೆಯಾ? ಯಾಕಂದರೆ ಕಾರ್ಡ್ ಮಾಡದೇ ಇದ್ರೂ ನೀವು ಐಟಮ್ಸ್ ತಗೋತಿದ್ರಿ ನಿಮ್ಗೆ ಇಷ್ಟವಾದ್ದು. ಬಟ್ ನಾನು ಕೊಟ್ಟಿರೋ ಪ್ರಾಡಕ್ಟಿಂದ ನಿಮಗೆ ಹೆಲ್ಪ್ ಆಗಿದೆಯಾ ಅನ್ನೋದು ನನ್ನದೊಂದು ಡೌಟ್ ಇತ್ತು. ಹೆಲ್ಪ್ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಗೆ ಅನಿಸ್ತಿದೆ ಅಂದ್ಬಿಟ್ಟು. ಈಗ ನೆಕ್ಸ್ಟ್ ಇನ್ನು 1ನೇ ತಾರೀಕಿಂದ ಯಾರೂ ಕಾರ್ಡ್ ತಗೋತಿಲ್ಲ. ಸುಮಾರು ಜನ ಫೋನ್ ಮಾಡ್ತಾ ಇದ್ದೀರಾ. ಯಾಕಂದರೆ ಕಾರ್ಡ್ ತೊಗೋಬೇಕು ಅಂದರೆ ವರ್ಕರ್ಗೆ ಅದಕ್ಕೆ ಸಪ್ರೇಟ್ ಇರಬೇಕು. ಕಾರ್ಡ್ ಪ್ರಿಂಟ್ ತೆಗಿಯೋಕ್ಕಾಗಲ್ಲ. ನಾವು ಕೂಡ ಈ ಒಂದು ತಿಂಗಳಲ್ಲಿ ಸುಮಾರು ಜನಕ್ಕೆ ಲೇಟಾಗಿ ಕಳಿಸಿದ್ದೀವಿ. ದಯವಿಟ್ಟು ಸಹಕರಿಸಿದ್ದೀರಾ. ಯಾಕಂದರೆ ಬೇಜಾರು ಮಾಡ್ಕೊಂಡಿಲ್ಲ, ಒಂದು ವಾರ ಮಾಡಿಲ್ಲ, ಗಲಾಟೆ ಮಾಡಿಲ್ಲ. ನಾನೇ ಆಗಿದ್ರು ಕೂಡ ಬೇರೆ ಪೇಜ್ಗಳಲ್ಲಿ ಏನಾದರೂ ಐಟಮ್ಸ್ ಬುಕ್ ಮಾಡಿದಾಗ 3 days 4 daysಗೆ ತರಿಸ್ತಾ ಇದ್ದಾಗ ಬೈತಾ ಇದ್ದೋ. ಬಟ್ ಅದೇ ನಮ್ಮ ಪ್ರಾಡಕ್ಟ್ಗೆ ಸುಮಾರು 15 ದಿನ 20 ದಿನ 1 ತಿಂಗಳು ಕೂಡ ವೆಯ್ಟ್ ಮಾಡಿ ನಮ್ಮ ಪ್ರಾಡಕ್ಟ್ ತಗೊಂಡಿದ್ದೀರಾ. ಸುಮಾರು ಜನ ತುಂಬ ರಿಕ್ವೆಸ್ಟ್ ಮಾಡಿದ್ದೀರಾ. ದಯವಿಟ್ಟು ನಾನು ಯಾರಿಗಾದ್ರೂ ಬೇಜಾರು ಮಾಡಿದರೆ ಕ್ಷಮಿಸಿ ಅಂತ ಕೇಳ್ತಾ, ನಮ್ಮ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಏನಪ್ಪ ಇದೆ ಅಂತ ಅಂದರೆ ಫ್ರೆಂಡ್ಸ್, ಈಗ ನಮ್ಮ ಶಾಪಲ್ಲಿ ತುಂಬ ಡಿಮ್ಯಾಂಡಲ್ಲಿರೋ ಐಟಮ್ಸ್ ಅಂದರೆ ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್ ಅಂದ್ಬಿಟ್ಟು ಇದು ಬಂದು 100 ml ಮತ್ತು 200 ml 2 ಡಬ್ಬನೂ ಬಂದಿದೆ. ಸೇಮ್ ಡಬ್ಬಗಳು, ಬಟ್ ಕ್ವಾಂಟಿಟಿ ಚೇಂಜಸ್ ಇರುತ್ತೆ. ಫ್ರೆಂಡ್ಸ್, ಇದರಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು 3-4 ಮಂತ್ಸಿಂದ ಸುಮಾರು ಜನ ಯೂಸ್ ಮಾಡಿದ್ದೀರಾ. ಇದ್ರ ರಿವ್ಯೂ ನೀವೇ ಹೇಳಬೇಕು. ನನಗೆ ಗೊತ್ತಿದಂಗೆ ನಮ್ಮ ಕಸ್ಟಮರು 200% ರಿವ್ಯೂ ಕೊಟ್ಟಿದ್ದೀರಾ ಕೆಲವೊಂದು ಜನ. ಬಟ್ ನಿಮಗೆ ಏನು ಅನಿಸ್ತಿದೆ ಈ ಒಂದು ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನಲ್ಲಿ? ಯಾಕಂದರೆ ಇನ್ನು ಚಳಿಗಾಲ ಮುಗಿತಾ ಇದೆ, ಇನ್ನು ಬೇಸಿಗೆ ಕಾಲ ಬರ್ತಿದೆ. ಪ್ರತಿಯೊಬ್ಬರು ನಾವು ಸ್ನಾನ ಮಾಡಿದಾಗ ಯಾವುದಾದ್ರೂ ಒಂದು ಬಾಡಿ ಲೋಷನ್ ಹಚ್ಚಲೇಬೇಕು. ಬಾಡಿ ಲೋಷನ್ ಹಚ್ಚುತ್ತೀವಿ. ಬಟ್ ಆ ಬಾಡಿ ಲೋಷನ್ಗೂ ಇದಕ್ಕೂ ಡಿಮ್ಯಾಂಡ್ ವ್ಯತ್ಯಾಸ ಏನಪ್ಪ ಅಂದರೆ ಅದು ಬಂದು ಜಸ್ಟ್ 10 minutes, ಒಂದು ½ an hourವರೆಗೂ ನಮ್ಮ ಸ್ಕಿನ್ನು ಸಾಫ್ಟ್ನೆಸ್ ಬರುತ್ತೆ ಅಷ್ಟೇ. ಟ್ಯಾನ್ ಏನೂ ಹೋಗಲ್ಲ, ಸಾಫ್ಟ್ನೆಸ್ ಇರುತ್ತೆ ಮತ್ತು ಡ್ರೈ ಆಗಲ್ಲ. ಬಟ್ ನಾನು ಹೇಳ್ತಿದ್ದೀನಿ, ಇದು ನಮ್ಮ ಶಾಪಲ್ಲಿ ಸಿಗೋ ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್ ತೊಗೊಂಡ್ರೆ ನಮ್ಮ ಫೇಸ್ಗೆ ಏನು ನಾನು ಕಲರ್ ಚೇಂಜ್ ಆಗುತ್ತೆ, ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ ಅಂತ ಹೇಳಿರ್ತೀನಿ. ಅದೇ ಪಾಯಿಂಟು ಈ ಕ್ರೀಮಲ್ಲೂ ಕೂಡ ಸೇಲ್ ಆಗುತ್ತೆ. ಇದು ಪ್ರತಿಯೊಬ್ಬರೂ, ಇದು ಪ್ರೈಸು ಕೂಡ ಕಡಿಮೆ ಇರೋದ್ರಿಂದ ಆರಾಮಾಗಿ ಒಬ್ಬೊಬ್ಬರು ಯೂಸ್ ಮಾಡ್ಬೋದು. ಸುಮಾರು ಜನ ಪ್ರತಿಯೊಬ್ಬರು ಯೂಸ್ ಮಾಡ್ತಿದ್ದೀರಾ. ನಮ್ಮ ಸ್ಟಾಕ್ ಬೇರೆ ಇರಲಿಲ್ಲ, ಈ ಸ್ಟಾಕ್ ಬಂದಿದೆ. ಸ್ಟಾಕ್ ಬಂದಿರೋದಕ್ಕೋಸ್ಕರ ಮತ್ತೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇದು ರೀಸನೇಬಲ್ ಪ್ರೈಸೇ ಇರುತ್ತೆ. ಇದು ಬಂದು ಜಸ್ಟ್ 200 rupees ಇರುತ್ತೆ. 100 ml 200 ml ಬಂದು 350 ಇರುತ್ತೆ. ಯಾವ್ದು ಬೇಕಾದ್ರೂ ತೊಗೋಬೋದು. ಇದೊಂದು ನಾನು ಟ್ರೈ ಮಾಡ್ತೀನಿ. ನೋಡಿ ಈ ಥರ ಇರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಈ ಥರ ಹಿಂಗೆ ಪ್ರೆಸ್ ಮಾಡ್ಕೋತೀವಿ. ಹಿಂಗೆ ಪ್ರೆಸ್ ಮಾಡಿದಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಮಗೆ ನಮ್ಮ ಬಾಡಿ ಪೂರ್ತಿ ಕೈಗೆ ಮಾಡಿಕೊಂಡಾಗ ತುಂಬ ಸಾಫ್ಟ್ನೆಸ್ಸು, ಈ ಡ್ರೈನೆಸ್ ಹೋಗಿ ನಮ್ಮದು ಫೇಸ್ ಏನು ಕಲರ್ ಇರುತ್ತೋ ಇದು ನಮ್ಮ ಹ್ಯಾಂಡ್ಸು ಅದೇ ಕಲರ್ ಬರಬೇಕು ಅನ್ನೋದಕ್ಕೋಸ್ಕರ ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್ ಅಂತ ಇದು ಬಂದಿರೋದು. ಇದು ನಮ್ಮ ಶಾಪಲ್ಲಿ ತುಂಬ ಜನ ಸುಮಾರು ಎಷ್ಟು ತಿಂಗಳಿಗೆ 1000 ಪೀಸ್ ಅಂದರೆ ಸುಮಾರು ಜನ ಯೂಸ್ ಮಾಡಿದ್ದೀರಾ. ಇದು ರಿವ್ಯೂ ಕೂಡ ನೀವೇ ಹೇಳ್ತಾ ಇದ್ದೀರಾ. ಬಟ್ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗಬೇಕು, ಸ್ಕಿನ್ನು ಸಾಫ್ಟ್ನೆಸ್ ಆಗಬೇಕು, ತುಂಬ ಚೆನ್ನಾಗಾಗಬೇಕು. ಯಾಕಂದರೆ ಫೇಸ್ಗೇನೋ ಕೊಟ್ಬಿಡ್ತೀವಿ, ಬಟ್ ಕೈಗೆ ಕಾಲಿಗೆ ಬಾಡಿಗೆಲ್ಲ ಬೇಕು ಅಂತ ಕೇಳಿದಾಗ ಇದು ಸ್ಪೆಷಲ್ಲಾಗಿ ಮಾಡಿಸಿರೋದು. ಇದು ನಾವು ಆರ್ಡ್ರ್ ಕೊಟ್ಟು ಬಾಡಿ ಲೋಷನ್ ಏನಿರುತ್ತೆ ಅದನ್ನೇ ಸ್ಕಿನ್ ವೈಟ್ ಆಗಬೇಕು ಆ ಥರ ಮಾಡಿಕೊಡಿ ಅಂತ ಹೇಳಿ ಮಾಡಿಸಿರೋದು. ಇದು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಶಾಪಲ್ಲಿ ಅಂಡರ್ ವೈಟ್ನಿಂಗ್ ಕ್ರೀಮ್ ಅಂತ ಫ್ರೆಂಡ್ಸ್. ಇದು ಅಂಡರ್ ವೈಟ್ನಿಂಗ್ ಕ್ರೀಮು ಈಗ ನೀವು ಸುಮಾರು ನೋಡಿದ್ದೀರಾ. ಏನು ಫೇಸದ್ದು ನೋಡಿದ್ದೀರಾ, ಲಿಪ್ ಬಾಮು, ಲಿಪ್ಸ್ಟಿಕ್ಕು, ಬಾಡಿ ಲೋಷನ್ನು, ಸುಮಾರು ನಮ್ಮ ಪ್ರಾಡಕ್ಟಲ್ಲಿ 25 ಪ್ರಾಡಕ್ಟ್ ಇರೋದ್ರಿಂದ ಇದರಲ್ಲಿ ಒಂದು ಸ್ಪೆಷಲ್ ಐಟಮ್ಸ್ ಏನಪ್ಪ ಅಂದರೆ ಅಂಡರ್ ವೈಟ್ನಿಂಗ್ ಕ್ರೀಮ್ಸ್ ಅಂದರೆ ಇದು ಬಂದು ಯಾರ್ಯಾರು ಸ್ಲೀವ್ಲೆಸ್ ಡ್ರೆಸ್ಸಸ್ ಯಾರು ಹಾಕ್ತೀರೋ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈಗ ನಾವು ಅಂಡರ್ ಆರ್ಮ್ಸ್ ಮಾಡ್ಸೋಕೆ ಹೋದಾಗ ಏನು ಮಾಡ್ತೀವಿ, ವ್ಯಾಕ್ಸಿಂಗ್ ಮಾಡ್ತೀವಿ, ಅಲ್ಲಿ ಬ್ಲೀಚ್ ಎಲ್ಲ ಮಾಡ್ತೀವಿ. ಅದ್ರ ಬದಲಾಗಿ ಇದು ಒಂದು ಚೆನ್ನಾಗಿರೋದು. ಜಸ್ಟ್ ಒಂದು ಸ್ನಾನ ಮಾಡಿದಾಗ ನಾವೇನು ಕ್ರೀಮ್ ಹಚ್ಕೋತೀವಿ ಅದೇ ಥರ ಇದೊಂದು ನಾವು ಯೂಸ್ ಮಾಡ್ತಾ ಬಂದರೆ ಆಲ್ಮೋಸ್ಟ್ ಇದು ನೀಟಾಗಿ ಚೆನ್ನಾಗಾಗುತ್ತೆ. ನಮ್ಮ ಶಾಪಲ್ಲಿ ತುಂಬ ಡಿಮ್ಯಾಂಡಾಗಿ ಹೋಗ್ತಾನೆ ಇದೆ. ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿಕೊಡಿ. ನಮ್ಮ ಶಾಪಲ್ಲಿ ಪ್ರತಿಯೊಂದು ಐಟಮ್ಸು ಹೊಸ ಅಪ್ಡೇಟ್ ಸಿಗ್ತಾನೆ ಇರುತ್ತೆ.
ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೇ ಹೇಳ್ತೀವಿ. ನಮ್ಮ ಪ್ರಾಡಕ್ಟು ಒಂದೊಂದು ಸರಿ ಆದರೂ ಯೂಸ್ ಮಾಡಿ, ಯಾಕಂದರೆ ಎಲ್ಲ ಪ್ರಾಡಕ್ಟು ಎಲ್ಲ ಪೇಜಲ್ಲೂ ಸಿಗುತ್ತೆ, ಎಲ್ಲೋ ಸಿಗುತ್ತೆ. ಬಟ್ ಆದರೆ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಐಟಮ್ಸು ಸ್ವಲ್ಪ ರೀಸನಬಲ್ ಆಗಿದೆ, ತೊಗೊಂಡ್ರು ಕೂಡ ನಮ್ಮ ಕಸ್ಟಮರ್ ಖುಷಿ ಪಡಬೇಕು, ಅವ್ರಿಗೆ ವರ್ತ್ ಆಗಬೇಕು, ಅದೇ ನನ್ನ ಮೈಂಡ್ ಸೆಟ್ಟು. ಅದೇ ರೀತಿ ಕೊಡ್ತಾ ಇದ್ದೀನಿ. ಸುಮಾರು ಜನ ತಗೋತಾ ಇದ್ದೀರಾ. ಈಗ ಡೇ ನೈಟ್ ಕ್ರೀಮ್ ಆಗಿರ್ಬೋದು, ಸ್ಮಾಲ್ ಕ್ರೀಮ್ಸ್ ಆಗಿರ್ಬೋದು, ವ್ಯಾಕ್ಸಿನ್ ಪೌಡ್ರು, ಸ್ಕ್ರಬ್ಬು, ಪ್ರತಿಯೊಂದು 25 ಪ್ರಾಡಕ್ಟ್ ಪೈಕಿಲಿ ತುಂಬ ಮೂವಿಂಗ್ ಕೊಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಕಂಟಿನ್ಯೂ ಹಾಗೆ ಮಾಡಿ. ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಈಗ ಶಿಪ್ಪಿಂಗು ಒಂದು ಮೊದಲಿಗಾದರೆ 2 days 3 days ಬರ್ತಿತ್ತು, ಈಗ ಮಿನಿಮಮ್ 5 days. ದಯವಿಟ್ಟು ವೆಯ್ಟ್ ಮಾಡಿ. ಇವತ್ತು ಪೇಮೆಂಟ್ ಮಾಡಿಬಿಟ್ಟು ಬೆಳಗ್ಗೆಗೆ ನಮ್ದು ಐಟಮ್ಸ್ ಬಂತ ನೋಡಿ ಅಂತೀರಾ. ನಮಗೆ ಇಲ್ಲಿ ಲೀಸ್ಟಲ್ಲಿ ಗೊತ್ತಾಗಲ್ಲ ನೋಡಿ, ಇಷ್ಟು ಲೀಸ್ಟ್ ಇರುತ್ತೆ. ಇಷ್ಟು ಲೀಸ್ಟಲ್ಲಿ ನೀವು 9 ಗಂಟೆ ಮೇಲೆ ಫೋನ್ ಮಾಡಿದ್ರೆ ನಾನು ಏನು ಹೇಳಬೇಕು? ಕಳಿಸಿದ್ದೀನಿ ಅಂತ ಹೇಳೋದಾ, ಕಳಿಸಿಲ್ಲ ಅಂತ ಹೇಳೋದಾ? ನನಗೆ ಭಯ. ಕಳಿಸಿದ್ದೀವಿ ಅಂತ ಅಂದರೆ ವೆಯ್ಟ್ ಮಾಡ್ತಾ ಇರ್ತೀರಾ, ನಾನು ಸುಳ್ಳು ಹೇಳ್ದಂಗೆ ಆಯ್ತದೆ. ಕಳಿಸಿಲ್ಲ ಅಂತಂದರೆ ನೀವು ಯಾಕ್ರಿ ಕಳಿಸಿಲ್ಲ ಅಂತೀರಾ. ಸೊ ದಯವಿಟ್ಟು ನೀವೇನು ಪೇಮೆಂಟ್ ಮಾಡಿರ್ತೀರಾ 5 days ಒಳಗಡೆವರೆಗೂ ವೆಯ್ಟ್ ಮಾಡಿ. ಯಾಕಂದರೆ 1 ದಿನ 2 ದಿನಕ್ಕಂತೂ ಆಗಲ್ಲ, 5 days ಬೇಕು. ನೀವು ಅಮೌಂಟ್ ಹಾಕಿದ ದಿನವೇ ನಾವು ಡಿಸ್ಪ್ಯಾಚ್ ಮಾಡಲ್ಲ. ಇವತ್ತು ನೀವು ಪೇಮೆಂಟ್ ಮಾಡಿದ್ರೆ ನಾವು ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ. ನಾಳೆ ಡಿಸ್ಪ್ಯಾಚ್ ಮಾಡಿ 3-4 days ಬೇಕು ನಮಗೆ. ಸೊ ಹಂಗಿರುವಾಗ ದಯವಿಟ್ಟು ವರ್ಕಿಂಗ್ ಡೇಸ್ ಅದರಲ್ಲಿ ಏನಾದರೂ ಮಧ್ಯೆ ಸಂಡೇ ಆಗಿರ್ಬೋದು, ಗೌರ್ಮೆಂಟ್ ಹಾಲಿಡೇಸ್ ಬಂತು ಅಂದರೆ ವೆಯ್ಟಿಂಗಲ್ಲಿ ಇಟ್ಕೋತಾರೆ. ಪೋಸ್ಟರ್ ಆಗಿರ್ಬೋದು, ಡೆಲಿವರಿ ಆಫರ್ ಆಗಿರ್ಬೋದು, ಯಾರೂ ಡೈರೆಕ್ಟು ಡಿಸ್ಪ್ಯಾಚ್ ಮಾಡೋದಿಲ್ಲ. ಸೊ ಹಂಗಿರುವಾಗ ಯಾರೇ ಪೇಮೆಂಟ್ ಮಾಡಿದ್ರು 5 days ಬೇಕು. ಆಮೇಲೆ ಪ್ರತಿಯೊಬ್ಬರು ಪ್ಯಾಕಿಂಗ್ನ ವಿಡಿಯೋ ಮಾಡ್ಕೊಂಡು ಓಪನ್ ಮಾಡಿ. ದಯವಿಟ್ಟು ಹಾಗೆ ಇಟ್ಕೋಬೇಡಿ, ಪ್ರತಿಯೊಬ್ಬರು ವಿಡಿಯೋ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಐಟಮ್ಸಲ್ಲಿ ಸುಮಾರು ಸ್ಮಾಲ್ ಐಟಮ್ಸ್ ಇರುತ್ತೆ. ಒಂದು ಫೇಶಿಯಲ್ ಬಾಮ್ ಇರ್ಬೋದು, ಅಥವಾ ಲಿಪ್ ಬಾಮ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು. ಏನಾದರೂ ನಾವು ಮಿಸ್ ಮಾಡಿರ್ತೀವ ಅಥವಾ ಏನಾದರೂ ಆಗಿದ್ರೆ ನಿಮಗೆ ಕ್ಲಾರಿಟಿ ಬೇಕು ಅಂದರೆ ಪ್ರತಿಯೊಬ್ಬರು ವಿಡಿಯೋ ಮಾಡ್ಕೊಳ್ಳಿ. ಆಮೇಲೆ ಆದಷ್ಟು ದಯವಿಟ್ಟು ಪ್ರತಿಯೊಬ್ಬರು ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ ವೆಬ್ಸೈಟ್ ಬಂದಾಗ ಒಂದು ಐಟಮ್ಸು ಮಿಸ್ ಆಗಲ್ಲ. ಅದನ್ನು ಕೂಡ ಸ್ವಲ್ಪ ಬೇಗ ಫಾಲೋಅಪ್ ಮಾಡ್ತೀವಿ. ಇನ್ನೇನು ಹೇಳೋದು, ಇನ್ನು ಆಲ್ಮೋಸ್ಟು ಎಲ್ಲ ನಮ್ಮನ್ನ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ. ಹಿಂಗೆ ಶೇರ್ ಮಾಡಿ, ನಿಮ್ಮ ಅಕ್ಕಪಕ್ಕ ಇರೋ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡಿ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೂ ಒಂದು ಡೌಟ್ ಹೇಳ್ತೀನಿ ಫ್ರೆಂಡ್ಸ್. ಈಗ ನೀವು ಹೇಳ್ತಿದ್ದೀರಾ ಈ ಒಂದು ಸೋಪಲ್ಲಿ ಪಿಗ್ಮೆಂಟೇಷನ್ ಹೋಗುತ್ತಾ, ಇದು ಬೆಳಗಾಗ್ತಾರ, ಇದು ಕರಗಾಯ್ತಾರ ಎಲ್ಲ ಕೇಳ್ತಿದ್ದೀರಾ ಫ್ರೆಂಡ್ಸ್. ಈಗ ನಮ್ಮಲ್ಲಿ ಸುಮಾರು ಒಂದು 7 ಟೈಪ್ಸ್ ಸೋಪ್ ಇದೆ. ಆಲ್ಮೋಸ್ಟ್ ಸೋಪು ಕೆಮಿಕಲ್ ಇಲ್ದಿರೋದು ನಾರ್ಮಲ್ಲು ಬೆಸ್ಟ್ ಆಗಿದೆ. ಕೆಮಿಕಲ್ ಇರೋ ಸೋಪ್ ಅದೇನಾಗುತ್ತೆ, ತುಂಬ ನೊರೆ ಬರುತ್ತೆ, ಉಜ್ಕೊಂಡ್ರೆ ತುಂಬ ನೊರೆ ಬರುತ್ತೆ. ಈ ನಮ್ಮ ಸೋಪಲ್ಲಿ ನೊರೆ ಜಾಸ್ತಿ ಬರಲ್ಲ. ಇವೆಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಮೈಲ್ಡ್ ಆಗಿರುತ್ತೆ, ಬಟ್ ಸಾಫ್ಟ್ನೆಸ್ ಇರುತ್ತೆ. ಹಾಗನ್ಬಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಸೋಪಿಂದ ಪಿಗ್ಮೆಂಟೇಷನ್ ರಿಮೂವ್ ಆಗಲ್ಲ. ಬಟ್ ಏನಂದರೆ ಕ್ಲಾರಿಟಿ ಬರುತ್ತೆ, ಟ್ಯಾನ್ಗಳು ರಿಮೂವ್ ಆಗುತ್ತೆ, ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ಟ್ಯಾನು ಅಂದರೆ ಸ್ವಲ್ಪ ಕಪ್ಪೋಗಿ ಟ್ಯಾನ್ ಏನಾದರೂ ಆಗಿದೆ, ಈ ಗಾಡಿ ಓಡಿಸ್ತಾ ಗೊತ್ತಾಗುತ್ತೆ. ಟ್ಯಾನು ಸ್ಕಿನ್ನೇ ಒಂಥರ ಇರುತ್ತೆ, ಸ್ವಲ್ಪ ಮಂಕಾಗಿದ್ರೆ ಕ್ಲಾರಿಟಿ ಬರುತ್ತೆ. ಆಮೇಲೆ ಈಗ ಇಷ್ಟು ಸೋಪ್ ಯೂಸ್ ಮಾಡ್ತಿದ್ರೆ ಸಾಫ್ಟ್ನೆಸ್ಸು ಸ್ಮೂತ್ ಆಗಿರುತ್ತೆ, ಸ್ಕಿನ್ ಡ್ರೈ ಆಗಲ್ಲ. ಎಲ್ಲ ಸೋಪ್ಗಿಂತ ಬೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ 2-3 ಚರ್ಚೆ ಮಾಡಿದ್ರಿ, ನಾನು 3 ಸೋಪ್ ಯೂಸ್ ಮಾಡಿದ್ರೆ ಪಿಗ್ಮೆಂಟೇಷನ್ ಹೋಗಿಲ್ಲ ಅಂತ. 3 ಸೋಪ್ ಯೂಸ್ ಮಾಡಿ ಪಿಗ್ಮೆಂಟೇಷನ್ ಹೋಗಿಲ್ಲ ಅಂದರೆ ನಾನು ಕ್ರೀಮಲ್ಲಿ ಒಂದು ಹೇಳ್ತೀನಿ. ಕ್ರೀಮಲ್ಲೂ ಕೂಡ ಅಷ್ಟೇ, 1 ಕ್ರೀಮ್ 2 ಕ್ರೀಮ್ಗಾದರೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ಸ್ಕಿನ್ ಬಂದು 7 ಲೇಯರ್ಸ್ ಇರೋದ್ರಿಂದ ಕಡೆ ಪಕ್ಷ ನಮಗೆ 7-8 ಕ್ರೀಮ್ ಯೂಸ್ ಮಾಡಲೇಬೇಕು. ಯಾವುದೇ ಆಗಲಿ, ಯಾವುದೇ ಬ್ರ್ಯಾಂಡ್ ಕ್ರೀಮ್ಗಳಲ್ಲಿ ಹೋಗಲಿ, 1 ಕ್ರೀಮಲ್ಲಿ ಅವ್ರಿಗೆ ಕ್ಲಾರಿಟಿ ಬರುತ್ತೆ, ಕ್ಲಿಯರಿಟಿ ಗೊತ್ತಾಗುತ್ತೆ, ಸಾಫ್ಟ್ನೆಸ್ಸು, ಸೈನಿಂಗು, ಮುಖ ಗ್ಲೋ ಬರೋದು. ಅದು ಬಿಟ್ಬಿಟ್ಟು ಪಿಗ್ಮೆಂಟೇಷನ್ ಹೊರಟೋಯ್ತು ಅಂದರೆ ಅವೆಲ್ಲ ಆಗಲ್ಲ. ಯಾಕಂದರೆ 500-600 ರೂಪಾಯಿ ಪ್ರಾಡಕ್ಟಲ್ಲಿ ಅಲ್ಲಿವರೆಗೂ ಹೋಗಲ್ಲ, ಹೋಗುತ್ತೆ, ಕಾಲಕ್ರಮೇಣ ಹೋಗುತ್ತೆ. ಒಂದು 7-8 ಪೀಸಸ್ ಯೂಸ್ ಮಾಡಿದ್ಮೇಲೆ. ಅದೊಂದು ಡೌಟ್ ಕೇಳಿದ್ರಿ, ಒಂದು 3 ಪೀಸ್ 1 ಪೀಸ್ ಹಾಕ್ತೋ ಚೆನ್ನಾಗೋಗಿತ್ತು, ನೆಕ್ಸ್ಟ್ ಬಿಟ್ಟು ಬಂತು ಅಂದರೆ ಅದಂತೂ ಆಗಲ್ಲ. 7 ಟೈಪ್ಸ್ ಸ್ಕಿನ್ ಲೇಯರ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಒಂದು ಟೈಮ್ ತೊಗೊಳುತ್ತೆ. ಬಟ್ 1 ಕ್ರೀಮ್ ಯೂಸ್ ಮಾಡೋಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯೂಸ್ ಮಾಡಬೇಕಾ ಬೇಡವಾ ಅನ್ನೋ ನಿಮ್ಗೆ ಅನಿಸುತ್ತೆ. ಯೂಸ್ ಮಾಡಬೇಕು ಅಂದರೆ ಯೂಸ್ ಮಾಡಿ, ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಬೇಡ. ಆಮೇಲೆ ಇನ್ಯಾವುದೇ ಥರಕ್ಕಿಲ್ಲ. ಇನ್ನೂ ಡೌಟ್ ಕೇಳ್ತೀರಾ, ನಾವು ಅಮೌಂಟ್ ಹಾಕ್ತೀವಿ, ನೀವು ಕಳಿಸ್ತಿರೋ ಹೆಂಗೋ ಮೋಸ ಮಾಡಿಬಿಡ್ತೀರಾ ಅಂತ. ದಯವಿಟ್ಟು ಆ ನಂಬಿಕೆ ಇರೋರು, ಆ ಭಯ ಇರೋರು ಯಾರೂ ಹಾಕೋಕೆ ಹೋಗ್ಬೇಡಿ. ಯಾಕಂದರೆ ಮಾಡ್ತಾರೆ, ಯಾರೋ ಮಾಡ್ತಾರೆ, ಬಟ್ ನಮ್ಮಲ್ಲಂತೂ ನಾವು ಮಾಡೋಕ್ಕಾಗಲ್ಲ. ನಾವೆಲ್ಲ ಪ್ರಾಮಾಣಿಕರು ವರ್ಕ್ ಮಾಡ್ತಿರೋದು, ಪ್ರಾಮಾಣಿಕ ಬಿಸ್ನೆಸ್ ಮಾಡ್ತಿರೋದು ಅಂತ ಹೇಳ್ತಾ, ಮತ್ತೆ ಇನ್ನೂ ಏನೇ ಡೌಟ್ ಇದ್ರು ನಾನು ನೇರವಾಗಿ ಮೆಸೇಜ್ ಮಾಡಿ, ನಿಮಗೋಸ್ಕರ ನಾವು ಕಾಯ್ತಾನೆ ಇರ್ತೀವಿ. ಯಾಕಂದರೆ ಯಾರು ಬುಕ್ ಮಾಡ್ತಾರೆ ಅಂದರೆ ನಾವು ಅದೇ ಕೆಲಸಕ್ಕೆ ಪ್ಯಾಕಿಂಗು ಬುಕ್ಕಿಂಗು ಅಂತಲೇ ಇರ್ತೀವಿ. ನೀವು ಅಮೌಂಟ್ ಹಾಕ್ತೀವಿ, ನಾವು ಕಳಿಸ್ಕೊಡ್ತೀವಿ. ಅದರಲ್ಲಿ ನಾವು ಮೋಸ ಮಾಡೋವಂಥ ನೆಸೆಸಿಟಿ ನಮಗಂತೂ ಇರೋದಿಲ್ಲ. ಅಕಸ್ಮಾತು ನಿಮ್ಗೆ ಹಂಗೂ ಭಯ ಇತ್ತು ಅಂದರೆ ನೇರವಾಗಿ ಶಾಪ್ಗೆ ವಿಸಿಟ್ ಮಾಡಿ.
ಇನ್ನೇನು ಫ್ರೆಂಡ್ಸ್ ಎಲ್ಲ ಆರಾಮು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬ ಇದೆ ಹೇಳೋದಕ್ಕೆ, ದಿನ ಒಂದೊಂದೇ ಹೇಳ್ತಾ ಹೋಗೋಣ. ಇನ್ನೇನು 3 ಮಂತ್ಸಲ್ಲಿ ನಮ್ಮದೊಂದು ಸಿಲ್ವರ್ ಪ್ರಾಜೆಕ್ಟ್ ಮುಗಿಸ್ಬೇಕು, ಅದು ಅತಿ ಶೀಘ್ರ ಮುಗಿಸ್ಬೇಕು. ಅದ್ರ ಬಗ್ಗೆ ಇನ್ನು ಬ್ಯುಸಿ ಆದರೆ ಸ್ವಲ್ಪ ಪ್ರಾಡಕ್ಟ್ ಕಡೆಯಲ್ಲಿ ನಮ್ಮ ಹುಡುಗರು ನೋಡ್ಕೋತಾರೆ, ಅದ್ರಲ್ಲಿ ಇನ್ನೇನು ಡೌಟ್ ಇಲ್ಲ. ಇನ್ನೇನು ಕಾರ್ಡನ್ನಂತೂ ತುಂಬ ಕೇಳ್ತಾ ಇರ್ತೀರಾ, ಕಾರ್ಡ್ ಅದಾಯಿತು ಇದಾಯಿತು ನಮ್ಮ ಕಾರ್ಡ್ ಬೇಕು ಅಂತ. ಇನ್ನೆಷ್ಟು ಕಾರ್ಡ್ ಕಂಟಿನ್ಯೂ ನಾವು ಮಾಡಲ್ಲ, ಯಾಕೆಂದರೆ ಇನ್ನೇನಿದ್ರು ಇವಾಗ ಯಾರು ಕಾರ್ಡ್ ಮಾಡಿಸಿದ್ದೀರಾ ಅವ್ರಿಗೆ ವರ್ಷ ಪೂರ್ತಿ 20% ತಗೊಳ್ಳಿ. ಆಮೇಲೆ ಯಾವುದೋ ಫೋಟೋ ಕಳಿಸಿ ಯಾವುದೋ ಮಾಡಿದ್ರೆ ಕಾರ್ಡಿಲ್ಲಿ ಲಾಕ್ ಆಗುತ್ತೆ. ಯಾಕಂದರೆ ಈ ಕಾರ್ಡ್ ಕಳಿಸಿರ್ತೀರ, ಈ ಕಾರ್ಡಲ್ಲಿ ಕೋಡ್ ನಂಬರ್ ಇರುತ್ತೆ, ಆ ಕೋಡ್ ನಂಬರ್ಗೂ ಇಲ್ಲಿ ನಾವು ಓಪನ್ ಮಾಡಿದಾಗ ಫೋನ್ ನಂಬರ್ ಮ್ಯಾಚ್ ಆದರೆ ಮಾತ್ರ ನಾವು ಅಪ್ಲೈ ಆಗೋದು, 20% ಅಪ್ಲೈ ಆಗೋದು. ಇಲ್ಲ ಅಂದರೆ ಏನು ವೆಬ್ಸೈಟಲ್ಲಿ ಇರುತ್ತೋ ಅದು 20% ಪೂರ್ತಿ ಹಂಗೆ ಬರುತ್ತೆ. ಯಾಕಂದರೆ ನಾವು ಕೊಟ್ಟಿದ್ದೀವಿ ವರ್ಷ ಪೂರ್ತಿ 20% ನಮ್ಮ ಹತ್ರ ಏನು ಪ್ರಾಡಕ್ಟ್ ತಗೋತಾರೋ ತಗೊಳ್ಳಿ ಅಂದ್ಬಿಟ್ಟು. ಇನ್ನು ಕೆಲವೊಂದು ಜನ ತುಂಬ ಯೂಸ್ ಮಾಡ್ಕೊಂಡಿದ್ದೀರಾ, ಹಾಗೆ ಯೂಸ್ ಮಾಡ್ಕೊಳ್ಳಿ. ಇನ್ನು ಯಾರೇನು ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಏನೇ ಆಫರ್ ಬಿಡ್ತಾ ಇರ್ತೀವಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಇನ್ನೂ ಏನೇ ಡೌಟ್ ಇದ್ದರೂ ನಿಮಗೆ ಡೌಟ್ ಏನೇ ಇದ್ದರೂ ನನಗೆ ಮೇಲೊಂದು ಮೆಸೇಜ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.